ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಲೋಕಸಮರದ ನಂತರ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಭಾಗ್ಯಗಳನ್ನು ಬಂದ್ ಮಾಡುವುದು ಮತ್ತು ಸರ್ಕಾರದ ಪತನದ ಬಗ್ಗೆ ತುಂಬಾನೇ ಚರ್ಚೆ ಆಗ್ತಾ ಇತ್ತು. ಇದರ ಬಗ್ಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಪಕ್ಷಗಳ ಮುಖಂಡರ ನಡುವೆ ತೀವ್ರ ಚರ್ಚೆ, ವಾದ ವಿವಾದ, ಏಟು ತಿರುಗೇಟಿನ ಪ್ರತಿಕ್ರಿಯೆಗಳು ತುಂಬಾನೇ ಜೋರಾಗಿದ್ದು, ಇದರ ಮುಂದುವರಿದ ಭಾಗವಾಗಿ ಇಂದು ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ನ ಮುಖ್ಯ ಸಚೇತಕರು ಆದ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ವಸರಾಜ್ ಮುಕ್ತವಾಗಿ ಸಂದರ್ಶನ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ. ಪತ್ರಿಕಾ ಸಮೂಹಕ್ಕೆ ಮುಖ್ಯ ಸಚೇತಕರು, ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕರು ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಸಲೀಂ ಅಹಮದ್ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ವಿಶೇಷವಾಗಿ ಒಂದ್ ರೀತಿ ಇವಾಗ ತಾನೇ ಒಂದ್ ರೀತಿ ಲೋಕಸಮರ ಮುಗ್ದಿದೆ. ಹಾವೇರಿಲಿ ಒಂದ್ ರೀತಿ ಉಪಚುನಾವಣೆಗೆ ಸಜ್ಜಾಗ್ತಾ ಇದೆ ಶಿಗ್ಗಾವಿ. ವಿಶೇಷವಾಗಿ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ದಾರೆ. ಯಾವ ರೀತಿ ಸರ್, ಒಂದ್ ಕಡೆ ಪಠಾಣ್ ಅವರು, ಒಂದ್ ಕಡೆ ಖಾದ್ರಿ ಅವರು, ಮತ್ತೊಂದ್ ಕಡೆ ಇನ್ನೊಬ್ರಿಗೆ ಕೊಡ್ಬೇಕು ಅಂತ ಚರ್ಚೆ ಆಗ್ತಾ ಇದೆ. ತಾವು ಸಹ ಒಂದ್ ರೀತಿ ಕಾಂಗ್ರೆಸ್ ಪಕ್ಷದ ಮುಖ್ಯ ಮೊಟ್ಟ ಮೊದಲಾಗಿ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡಿ ಸುಮಾರು 9 ಸೀಟುಗಳನ್ನು ಗೆಲ್ಲಿಸಿದ್ರು. ಚುನಾವಣೆ 1 ಸೀಟ್ ಇತ್ತು, 9 ಸೀಟ್ ಇದ್ದಿದೆ. ಸುಮಾರು 45.5% ಓಟನ್ನು ಹಾಕಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ, ದೇಶದಲ್ಲಿ ಜನ ಕೇಂದ್ರ ಬಿಜೆಪಿ ಸರ್ಕಾರನ್ನ ರಿಜೆಕ್ಟ್ ಮಾಡಿದ್ದಾರೆ. ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ ನರೇಂದ್ರ ಮೋದಿ ಅವ್ರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ. ಅಬ್ ಕಿ ಬಾರ್ 400 ಪಾರ್ ಅಂತ ಹೇಳಿ ಅವರ ಇನ್ನೂ 40 ಸೀಟ್ ಕೂಡ ಗೆಲ್ಲಕ್ಕೆ ಶಕ್ತಿ ಬರಲಿಲ್ಲ. ಅದರ ಮೂಲಕ ದೇಶದಲ್ಲಿ ಒಂದು ಸಂದೇಶವಾಗಿದೆ, ಸಂವಿಧಾನಕ್ಕೆ ರಕ್ಷಣೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಜನ ಇವತ್ತು ಬಿಜೆಪಿಯಿಂದ ಭ್ರಮನಿಷ್ಠರಾಗಿದ್ರು. ಅದಕ್ಕೆ ಅವ್ರಿಗೆ ಸಂಪೂರ್ಣ ಬೆಂಬಲ ಕೊಡಲಿಲ್ಲ. ಅದೇ ಒಂದು ಸಂದೇಶ. ಅದೇ ರೀತಿ ಇವತ್ತು ಬರುವಂತಹ 3 ಉಪಚುನಾವಣೆಗಳಿದೆ. ಶಿಗ್ಗಾಂವ್ ಸೊಂಡೂರು ಇರ್ಬೋದು, ಸಂಡೂರು ಇರ್ಬೋದು, ಚನ್ನಪಟ್ಟಣ ಇರ್ಬೋದು. ಈ 3 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳು ತೀರ್ಮಾನ ಆಗತ್ತೆ, ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಈ 3 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಅದೇ ರೀತಿ ಏನು ₹3 ಜಾಸ್ತಿ ಮಾಡಿದ್ದು ಅಂತ ಏನು ಹೋರಾಟ ಮಾಡ್ತಾರೆ ಬಿಜೆಪಿಯವರು, ಅವ್ರಿಗೆ ನಾಚಿಕೆ ಆಗಬೇಕು. 2014 ನಂತರ ಕೇಂದ್ರ ಸರ್ಕಾರ ಪೆಟ್ರೋಲ್ ಬೆಲೆ, ನಮ್ಮ UP ಸರ್ಕಾರ ಇರುವಾಗ, ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ ₹55-60 ಆಯಿತು. ಇವತ್ತು 105-110 ದಾಟಿದೆ. ಅದಕ್ಕೆ ಇವರು ವಿರೋಧ ಮಾಡಲಿಲ್ಲ. ಗ್ಯಾಸ್ ಬೆಲೆ 400ರಿಂದ 1,100 ದಾಟಿದೆ. ಅದಕ್ಕೆ ವಿರೋಧ ಮಾಡಲಿಲ್ಲ. ಯಾಕೆ ವಿರೋಧ ಮಾಡ್ತಾರೆ ಹೇಳಿದ್ರೆ, ಈ ಗ್ಯಾರಂಟಿಗಳನ್ನ ನಿಲ್ಲಿಸಲಿ ಅಂತ ವಿರೋಧ ಮಾಡ್ತಾರೆ. ಈ ಬಿಜೆಪಿ ಸರ್ಕಾರ ಗ್ಯಾರಂಟಿಗಳ ವಿರುದ್ಧ ಇದ್ದಾರೆ. ಯಾವ ಕಾರಣಕ್ಕೂ ನಾವು ಗ್ಯಾರಂಟಿಗಳು ನಿಲ್ಲಿಸಲ್ಲ. ಜನರಿಗೆ ನಾವು ನಮ್ಮ ಚುನಾವಣೆಯಲ್ಲಿ ಏನು ಮಾತು ಕೊಟ್ಟಿದ್ದೀವಿ, ಏನು ಸಂಕಲ್ಪ ಮಾಡಿದ ಮೂಲಕ ನಾವು 5 ವರ್ಷ ನಾವು ಈ ಗ್ಯಾರಂಟಿಗಳನ್ನ ಕಂಟಿನ್ಯೂ ಮಾಡ್ತೀವಿ. ಮುಂದೆ ಬಂತಹ ಈ 3 ಉಪಚುನಾವಣೆಯಲ್ಲಿ ನಾವು ಗೆಲ್ತೀವಿ. ಅದೇ ರೀತಿ ಬರುವಂತಹ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಕಾರ್ಪೊರೇಷನ್ ಎಲೆಕ್ಷನ್ಗೆ ನಾವು ಸಜ್ಜಾಗ್ತೀವಿ. ಅಲ್ಲಿ ಕೂಡ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ, ವಿಶ್ವಾಸ ಇದೆ. ಸರ್, ಈಗ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ನಿಮ್ಮ ಕಾರ್ಯವೈಖರಿ, ನಿಮ್ಮ ವ್ಯಕ್ತಿತ್ವದಿಂದ, ನಿಮ್ಮ ಪಕ್ಷದ ಒಂದ್ ರೀತಿ ಸಂಘಟಿತರಿಂದ ಸಾಕಷ್ಟು ಜನ ಅಭಿಮಾನಿಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ರ. ವಿಶೇಷವಾಗಿ ತಾವು ಒಂದ್ ರೀತಿ ಸಚಿವರಾಗಬೇಕು ಅಂತಕ್ಕಂಥದ್ದು ನಿಮ್ಮ ಅಭಿಮಾನಿಗಳ ಒತ್ತಾಸೆಯಾಗಿದೆ. ವಿಶೇಷವಾಗಿ ಈ ಬಾರಿ ಆದ್ರೂ ಅದು ಕೈಗೂಡ್ಬೋದು. ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 43 ವರ್ಷ ಕೆಲಸ ಮಾಡಿದ್ದೀನಿ. ಬ್ಲಾಕ್ ಲೆವೆಲ್ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡಿದ್ದೀನಿ. ಈ ದೇಶದ 2 ಪ್ರಧಾನಮಂತ್ರಿಗಳು, ರಾಜೀವ್ ಗಾಂಧಿ ಇರ್ಬೋದು, ನರಸಿಂಹರಾವ್ ಇರ್ಬೋದು, ಅವ್ರ ಜೊತೆ ಕೆಲಸ ಮಾಡೋಂಥ ಅವಕಾಶ ನಂಗೆ ಸಿಕ್ಕಿದೆ. ಅಂತಿಮವಾಗಿ ಪಕ್ಷ ತೀರ್ಮಾನಕ್ಕೆ ನಾವೆಲ್ಲ ಒಪ್ಪಬೇಕಾಗ್ತದೆ. ಅದರಿಂದ ಈ ಅಭಿಮಾನಿಗಳು ನಿಜವಾಗ್ಲೂ ಅವ್ರಿಗೆ ನಾನು ಧನ್ಯವಾದ ಅರ್ಪಣೆ ಮಾಡ್ತೇನೆ. ಸಮಯ ಸಂದರ್ಭ ಬರುವಾಗ ಅಧಿಕಾರಗಳು ಸಿಗುತ್ತೆ. ಅದ್ರ ಹಿಂದೆ ಹೋಗುವಂತ ಕೆಲಸ ನಾವು ಮಾಡೋದು. ಹಾವೇರಿ ಜಿಲ್ಲೆ ಅಂತಕ್ಕಂಥದ್ದು ತಮ್ಮ ಒಂದ್ ರೀತಿ ಪ್ರಮುಖ ಕೇಂದ್ರ. ವಿಶೇಷವಾಗಿ ಶಿಗ್ಗಾವಲ್ಲಿ ಸಹ ಉಪಚುನಾವಣೆ ಇದಾಗ್ತಾ ಇದೆ. ಒಂದ್ ರೀತಿ ಖಾದ್ರಿ ಅವ್ರಿಗೆ ಟಿಕೆಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಇದ್ ನಡೀತಾ ಇದೆ, ಒಂದ್ ಕಡೆ ಪಠಾಣ್ ಅವ್ರಿಗೆ ಕೊಡ್ಬೇಕು ಒಂದ್ ಕಡೆ ನಡೀತಾ ಇದೆ. ವಿಶೇಷವಾಗಿ ಸಾಕಷ್ಟು ಕೋಲ್ಡ್ ವಾರ್ಗಳು ಸಹ ಸ್ಟಾರ್ಟ್ ಆಗಿದ್ದಾವೆ. ತಾವೇನಾದ್ರು ಮಧ್ಯ ಪ್ರವೇಶ ಮಾಡ್ತೀರಾ? ಸೂಕ್ತ ಅಭ್ಯರ್ಥಿ ಕೊಡಿಸ್ತೀರಾ? ಜನ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರೆ. ಈ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ನಾವು ಗೆಲ್ತೀವಿ. ಜನ ನಮ್ಮ ಗ್ಯಾರಂಟಿಗಳನ್ನ ಈಗಾಗಲೇ ಒಪ್ಪಿದ್ದಾರೆ, ಮುಂದೆ ಕೂಡ ಒಪ್ತಾರೆ. ಅಂತಿಮವಾಗಿ ಪಕ್ಷದ ವರಿಷ್ಠರು ಅಲ್ಲಿ ಒಂದು ಚರ್ಚೆ ಮಾಡಿ ತೀರ್ಮಾನ ತಗೊಂಡು ಸರ್ವೆ ಮಾಡಿ ಅಭ್ಯರ್ಥಿಗಳನ್ನ ನಿಲ್ಲಿಸ್ತಾರೆ. ಒಟ್ಟಾರೆ ಈ ಚುನಾವಣೆಯಲ್ಲಿ ಪಕ್ಷ, ನಮ್ಮ ಚಿಹ್ನೆ ಮುಖ್ಯ, ಪಕ್ಷ ಸಿದ್ಧಾಂತಗಳು ಮುಖ್ಯ. ಅದ್ರ ಮೇಲೆ ಜನ ಓಟ್ ಹಾಕ್ತಾರೆ. ಅದರಿಂದ ಕ್ಯಾಂಡಿಡೇಟ್ ಯಾರಾಗಬೇಕು ಅಂತ ತೀರ್ಮಾನ ಪಕ್ಷ ವರಿಷ್ಠರು ಮಾಡ್ತಾರೆ. ಸಾಕಷ್ಟು ಜನ ಮುಖಂಡರುಗಳು ಒಂದ್ ಚರ್ಚೆ ಮಾಡ್ತಾವ್ರು ಸರ್. ಗ್ಯಾರಂಟಿ ಭಾಗ್ಯಗಳನ್ನ ಕೈ ಹಿಡಿಲಿಲ್ಲ ಮತದಾರರು. ಎಲ್ಲೊಂದ್ ಕಡೆ ಗ್ಯಾರಂಟಿ ಭಾಗ್ಯಗಳನ್ನ ಬಂದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ಕಡೆ ನಡೀತಾ ಇದೆ ಚರ್ಚೆಗಳು. ನಿಮ್ಮ ಪಕ್ಷದ ಕೆಲವು ಮುಖಂಡರುಗಳು ಸಹ ಹೇಳಿದ್ದಾರೆ. ವಿಶೇಷವಾಗಿ ತಮ್ಮ ಅಭಿಪ್ರಾಯ ಯಾವ ಕಾರಣಕ್ಕೂ ಕೂಡ ಗ್ಯಾರಂಟಿಗಳನ್ನ ನಾವು ನಿಲ್ಲಿಸೋದಿಲ್ಲ. ನಮ್ಮ ಪಕ್ಷದವರಲ್ಲ, ಬಿಜೆಪಿಯವರು ಬೇಕಂತಾನೆ ಗ್ಯಾರಂಟಿಗಳು ನಿಲ್ಲಿಸಲಿ
ಜನರಿಗೆ ತೊಂದರೆ ಆಗಲಿ ಅಂತ ಇದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ನಾವು ಚುನಾವಣೆಯಲ್ಲಿ ಮಾತು ಕೊಟ್ಟಿದ್ವಿ, ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಈ ಕಾರ್ಯಕ್ರಮ ಜನರಿಗೆ ಸಹಾಯ ಆಗ್ಬೇಕಂತ ಮಾಡ್ತಾ ಇರೋದು. ಯಾವುದೇ ಚುನಾವಣೆ ಓಟ್ ಹಾಕ್ಲಿಕ್ಕೆ ಅಥವಾ ಓಟ್ ಹಾಕ್ಲಿಲ್ಲ ಅಂತ ಮಾತಾಡೋದಿಲ್ಲ. ನಾವು ಜನರ ಕಷ್ಟ ಸ್ಪಂದಿಸ್ತಾ ಇದ್ದೀವಿ. ಏನೋ ನಾವು ಸಂಕಲ್ಪ ಮಾಡಿದ್ವಿ, ಅದೇ ರೀತಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದನ್ನ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಇದು ನಮ್ಮ ಸಂಕಲ್ಪ, ನಮ್ಮ ಬದ್ಧತೆ. ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೋಸ್ಕರ ಕಳೆದ ಅಧಿವೇಶನ ಸಂದರ್ಭದಲ್ಲಿ ನಂತರ ಎಲ್ಲ ಒಂದ್ ಕಡೆ ಪ್ರತ್ಯೇಕ ರಾಜ್ಯದ ಒಂದ್ ರೀತಿ ಕಿಚ್ಚಾಗಿತ್ತು ಸರ್. ವಿಶೇಷವಾಗಿ ನಿಮ್ಮ ಒಂದು ಅಭಿಪ್ರಾಯ ಯಾವ ರೀತಿ? ಸಮಗ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಏನಾದ್ರು ಪ್ರತ್ಯೇಕ ರಾಜ್ಯ ಆಗ್ಬೇಕು ಅಥವಾ ಅಖಂಡ ಕರ್ನಾಟಕ ಇರ್ಬೇಕು ಸರ್? ಅಖಂಡ ಕರ್ನಾಟಕ ಇರಬೇಕು. ಯಾವುದೇ ಕಾರಣದ ವಿಭಜನೆ ಬಗ್ಗೆ ಮಾತಾಡಬಾರ್ದು. ಅದರಿಂದ ಕರ್ನಾಟಕದ ಜನ ಎಲ್ಲರೂ ಕೂಡ ಅದೇ ಮಾತನ್ನು ಹೇಳ್ತಾರೆ. ಕೆಲವರು ಮಾತಾಡಿರ್ಬೋದು ಭಾವನೆಗಳಿಂದ, ಕೋಪದಿಂದ, ಆಕ್ರೋಶದಿಂದ, ಅಭಿಮಾನದಿಂದ ಮಾತಾಡಿರ್ಬೋದು. ಒಟ್ಟಾರೆ ಎಲ್ಲ ಸಮಗ್ರವಾಗಿ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಎಲ್ಲ ಭಾಗಗಳ ಅಭಿವೃದ್ಧಿ ಆಗಬೇಕು. ನಮ್ಮ ಪಕ್ಷದ ಅದೇ ಬದ್ಧತೆ, ಎಲ್ಲ ರಾಜ್ಯದ ಯಾವುದೇ ರೀತಿಯಲ್ಲಿ ಎಲ್ಲ ಭಾಗಗಳ ಅಭಿವೃದ್ಧಿ ಆಗಬೇಕು. ಅದಕ್ಕೆ ನಮ್ಮ ರಾಜಕೀಯ ಇಚ್ಛಾಶಕ್ತಿ ಎಲ್ಲ ಪಕ್ಷದವ್ರಿಗೆ ಇರಬೇಕು. ಅದ್ರ ಮೂಲಕ ನಾವು ಮಾಡ್ತೀವಿ. ಶಿಗ್ಗಾಂವ್ ಕ್ಷೇತ್ರದಲ್ಲಿ ಶಾಸಕರಾಗಿರ್ತಕ್ಕಂಥ ಒಂದ್ ರೀತಿ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಸಂಸದರಾಗಿರ್ತಕ್ಕಂಥದ್ದು, ಏನ್ ಹಾವೇರಿ ಸಮಗ್ರ ಅಭಿವೃದ್ಧಿಗೆ ಏನ್ ನಿರೀಕ್ಷೆ ಮಾಡ್ತೀರಾ ಸರ್? ನೋಡೋಣ, ಅವರೆಲ್ಲ ಮೊನ್ನೆ ಎಲ್ಲ ಭಾಷಣ ಮಾಡಿದ್ದಾರೆ. ನಾವು ಮುಖ್ಯಮಂತ್ರಿ ಇರುವಾಗ ಅಭಿವೃದ್ಧಿ ಆಗತ್ತೆ ತಿಳ್ಕೊಂಡಿದ್ವಿ. ಅದಕ್ಕೆ ಸಂಸದರಾಗಿ ಬಂದಿದ್ದಾರೆ. ಕೇಂದ್ರ ಸರ್ಕಾರ ಅವ್ರದ್ದೇ ಇದೆ, ಮಾಡ್ಲಿ. ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಅವ್ರಿಗೆ ಸಾಕ ಕೊಡ್ತೀವಿ. ಆದ್ರೆ ಅವ್ರು ಮಾಡ್ಬೇಕು, ಹೇಳದಂತೆ ನಡ್ಕೋಬೇಕು, ನುಡಿದಂತೆ ನಡಿಬೇಕು. ಬಿಜೆಪಿ ಜೊತೆ ಹೋಗಿರ್ತಕ್ಕಂಥ JDS ಇಂದನೂ ಸಹ ಒಂದ್ ರೀತಿ ಉಕ್ಕು ಮತ್ತು ಕೈಗಾರಿಕೆ ಸಚಿವರಾಗಿದ್ದಾರೆ HD ಕುಮಾರಸ್ವಾಮಿ ಅವರು. ವಿಶೇಷವಾಗಿ ಏನಾರು ಕೈಗಾರಿಕೆ ದೃಷ್ಟಿಯಿಂದ ಏನಾರು ನಿರೀಕ್ಷೆ ಮಾಡ್ತೀರಿ ಸರ್ ಹಾವೇರಿ ಜಿಲ್ಲೆಗೆ? ನೋಡೋಣ, ಬಂದ ತಕ್ಷಣ ಹೇಳಿದ್ದಾರೆ ಅಭಿವೃದ್ಧಿ ಮಾಡ್ತೀವಂತ. ಮಾಡ್ಲಿ. ರಾಜ್ಯಕ್ಕೆ ಏನೆಲ್ಲ ಒಳ್ಳೆ ಕೆಲಸ ಮಾಡಿದವ್ರಿಗೆ ನಾವು ಸ್ವಾಗತ ಮಾಡ್ತೀವಿ. ಆದ್ರೆ ಕೇವಲ ರಾಜಕಾರಣ ಮಾಡೋದು ಅದನ್ನ ಬಿಟ್ಟು, ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಭಾಷಣ ಮಾಡ್ತಾ ಇದ್ರು. ಹೋದ ಸಲ 1 ವರ್ಷ ಹಿಂದೆ ನಾವು ಏನು ಪ್ರೊಟೆಸ್ಟ್ ಇಟ್ಕೊಂಡಿದ್ವಿ ಹುಬ್ಳಿಯಲ್ಲಿ ಮಾದಾಯಿ ವಿಚಾರವಾಗಿ. ಕಾದು ನೋಡಿ, ಇವೆಲ್ಲ ಬೇಕಂತ ಮಾಡ್ತಾರೆ. 1 ತಿಂಗಳಲ್ಲಿ ವಿಜಯೋತ್ಸವ ಮಾಡ್ತೀವಿ, ಫೌಂಡೇಶನ್ ಹಾಕ್ತೀವಿ ಹೇಳಿದ್ರು. ಇಲ್ಲಿವರೆಗೂ ಏನ್ ಮಾಡಲಿಲ್ಲ, ನುಡಿದಂತೆ ನಡೀಲಿಲ್ಲ. ಈಗ ಮತ್ತೆ ಕೇಂದ್ರ ಮಂತ್ರಿ ಆಗಿದ್ದಾರೆ. ಇವಾಗಾದ್ರೂ ನಮ್ಗೆ ಮಾದಾಯಿ ಹೋಗಿ ಕ್ಲಿಯರೆನ್ಸ್ ಕೊಡಿಸ್ಲಿ. ಅವರು ರಾಜ್ಯಕ್ಕೆ ಏನೆಲ್ಲ ಕೆಲಸ ಆಗಬೇಕು ಅದನ್ನ ಮಾಡ್ಲಿ. ಒಳ್ಳೇದ್ ಮಾಡಿದ್ರೆ ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ. ಆದ್ರೆ ಮತ್ತೆ ರಾಜಕಾರಣ ಮಾಡಿದ್ರೆ ಅವ್ರ ವಿರುದ್ಧ ಹೋರಾಟ ಮಾಡುವಂತ ಕೆಲಸ ನಾವು ಮಾಡ್ತೀವಿ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ನಿನ್ನೆ ತಾನೇ ಹೇಳಿದ್ದಾರೆ 40 ಜನ ಶಾಸಕರು ಈಗ ಆಲ್ರೆಡಿ ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಏನೋ ಕಷ್ಟಪಟ್ಟು ಗೆದ್ದಿದ್ದಾರೆ ಅವರು. ಫಸ್ಟ್ ಆ ಕ್ಷೇತ್ರ ಅಭಿವೃದ್ಧಿ ಮಾಡ್ಲಿ. 40 ಜನ ಅದೆಲ್ಲ ಹಗಲ್ಗನ್ಸೋದು. 136 ಕ್ಷೇತ್ರಗಳು, 36 ಶಾಸಕರು. ನಮ್ಮ ಸರ್ಕಾರ ಮೊನ್ನೆ ಸಿದ್ದರಾಮಯ್ಯ ಶಿವಕುಮಾರ್ ನಾಯಕತ್ವದಲ್ಲಿ ಸರ್ಕಾರ ಒಳ್ಳೆ ರೀತಿ ನಡೀತಾ ಇದೆ. ಅದರಿಂದ ಇದೆಲ್ಲ ಡೇ ಡ್ರೀಮಿಂಗ್, ಹಗಲ್ಗನ್ಸು ಕಾಣ್ತಾ ಇದ್ದಾರೆ. ಕೊಟ್ಟಿದ್ದ ಜವಾಬ್ದಾರಿ ಜನ ಇವತ್ತು MP ಆಗಿ ಎಲೆಕ್ಟ್ ಮಾಡಿದ್ದಾರೆ. ಅಲ್ಲಿ ಕ್ಷೇತ್ರ ಅಭಿವೃದ್ಧಿ ಮಾಡಲಿ. ಯಾಕಂದ್ರೆ ಬಾಗಲಕೋಟೆಯನ್ನು ಅಭಿವೃದ್ಧಿ ಮಾಡಲಿಲ್ಲ, ಇಲ್ಲಾದ್ರೂ ಅಭಿವೃದ್ಧಿ ಮಾಡಲಿ. ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಒಂದ್ ರೀತಿ ಗುಲ್ಲೆದ್ದಿದೆ. ವಿಶೇಷವಾಗಿ ಅದಕ್ಕೆ ತಾವು ಸಹ ಅವರ ಆತ್ಮೀಯರು ಏನ್ ಹೇಳಿ? ಪಕ್ಷ ತೀರ್ಮಾನ ಅಂತಿಮ. ಇವಿಷ್ಟು ಒಟ್ಟಾರೆ ಗೊತ್ತಾಯ್ತಲ್ಲ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ಸಲೀಂ ಅಹಮದ್ ಸಾಹೇಬ್ರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.